ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪಿ ಯು ಸಿ ಎಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಇವತ್ತಿನ ಈ ವಿಡಿಯೋ ಸೀರೀಸಲ್ಲಿ ನಾವೇನನ್ನು ನೋಡ್ತಾ ಇದ್ದೀವಿ, ಇವಾಗ ತಾನೇ ನಾವು ಓದಿ ಮುಗಿಸಿರುವಂತಹ ಮೇಟ್ರಿಸಸ್ ಥರ್ಡ್ ಚಾಪ್ಟರ್ ನಿಮ್ಮ ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ಕಲ್ಲಿ ಆ ಚಾಪ್ಟರಿನ ಪ್ರೀವಿಯಸ್ 5 ಇಯರ್ಸ್ ಕ್ವಶನ್ ಪೇಪರ್ಸ್ KCT ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ರೆಡಿ? ಓಕೆ. ಸೊ ಯಾವೆಲ್ಲ ವರ್ಷನ ಸಾಲ್ವ್ ಮಾಡ್ತಿದ್ದೀವಿ ನಾವು? 2020, 22, 23, 24 ಹಾಗೂ 25. ಸೊ ಈ 5 ವರ್ಷದ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ KCTಯಲ್ಲಿರೋದು ಅಂತ ಹೇಳ್ತಾ ಈ ವಿಡಿಯೋ ಸೀರೀಸ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಮೇಟ್ರಿಸಸ್ ಪಾಠದ ಒಂದು ಚಿಕ್ಕ ರಿವಿಷನ್ ಕೂಡ ಮಾಡಿಬಿಡೋಣ. ಆಲ್ ರೈಟ್. ಸೊ ಮತ್ತೆ ನಾವು ನೋಡಿದಾಗಿಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನಮಗೆ ಮೇಟ್ರಿಸಸ್ ಬರ್ತಾ ಇರೋದು 2 to 3 ಮಾರ್ಕ್ಸ್, ಆನ್ ಆನ್ ಆವ್ರೇಜ್ 3 ಮಾರ್ಕ್ಸ್ ಕೇಳ್ತಾರೆ. ಕೆಲವೊಂದು ವರ್ಷ 2 ಮಾರ್ಕ್ ಬಂದಿದೆ, ಕೆಲವೊಂದು ವರ್ಷ 3 ಮಾರ್ಕ್ ಬಂದಿದೆ. ಆವ್ರೇಜ್ ತೊಗೊಂಡಾಗ 3 ಮಾರ್ಕ್ಸ್ ಅಂತ ಗೊತ್ತಾಗುತ್ತೆ. ಬಟ್ 3 ಮಾರ್ಕ್ಸ್ ಕೆಲವೊಂದು ಸಲ 2 ಮಾರ್ಕ್ಸ್ ಬರುತ್ತಲ್ವಾ, ಸೊ 2 to 3 ಅಂತ ನಾನು ಬರೆದಿದ್ದೀನಿ. ಸೊ ಏನೆಲ್ಲ ಪಾಯಿಂಟ್ಸ್ಗಳಿದ್ದಾವೆ ಇದರಲ್ಲಿ? ಮೊದಲನೇದು ನಮಗೆ ಯಾವ್ದಿರೋದು? ಮೇಟ್ರಿಕ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್. ಸೊ ಮೇಟ್ರಿಸಸ್ ಆ್ಯಂಡ್ ಇಟ್ಸ್ ಟೈಪ್ಸ್ ಅಲ್ಲಿ ಮೇಟ್ರಿಕ್ಸ್ ಅಂದರೆ ಏನು? ಮೇಟ್ರಿಕ್ಸ್ ಇಸ್ ಅ ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ನಂಬರ್. ಕರೆಕ್ಟ್. ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ನಂಬರ್ಸ್, ಇದಕ್ಕೆ ನಾವೇನಂತ ಕರಿತೀವಿ? ಮೇಟ್ರಿಕ್ಸ್ ಅಂತ ಕರಿತೀವಿ. ದಿಸ್ ಇಸ್ ಅ ಮೇಟ್ರಿಕ್ಸ್. ಸೊ ಇವಾಗ ಟೈಪ್ಸ್ ಆಫ್ ಮೇಟ್ರಿಸಸ್ ಅಂದರೆ ಯಾವೆಲ್ಲ ಟೈಪ್ಗಳಿದ್ದಾವೆ? ಸೊ ಆ ಟೈಪ್ಸ್ನ ನಾವಿಲ್ಲಿ ಮೆನ್ಷನ್ ಮಾಡೋಣ. ಸೊ ಫಸ್ಟ್ ಆಫ್ ಆಲು ಯಾವ್ದಿರೋದು ನಮ್ಮ ಹತ್ರ? ಲೆಟ್ಸ್ ಟೇಕ್ ಕಾಲಮ್ ಮೇಟ್ರಿಕ್ಸ್. ಓಕೆ, ಕಾಲಮ್ ಮೇಟ್ರಿಕ್ಸ್. ಸೊ ಕಾಲಮ್ ಮೇಟ್ರಿಕ್ಸ್ ಅಂದರೆ ಏನು? ಒಂದೇ ಒಂದು ಕಾಲಮ್ ಇರಬೇಕು. ಸೊ ದಟ್ ಈಸ್ ಯಾವ ಥರ ಬರೆಯೋದನ್ನ? n is equal to 1. ನೆಕ್ಸ್ಟ್ ಇರೋದು ನಮ್ಮ ಹತ್ರ ರೋ ಮೇಟ್ರಿಕ್ಸ್. ಸೊ ರೋ ಮೇಟ್ರಿಕ್ಸ್ ಅಂದರೆ m is equal to 1. ಸ್ಕ್ವೇರ್ ಮೇಟ್ರಿಕ್ಸ್. ಸ್ಕ್ವೇರ್ ಮೇಟ್ರಿಕ್ಸ್ ಅಂದರೆ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ರೆಕ್ಟ್ಯಾಂಗ್ಯುಲರ್ ಮೇಟ್ರಿಕ್ಸ್. ರೆಕ್ಟ್ಯಾಂಗ್ಯುಲರ್ ಮೇಟ್ರಿಕ್ಸ್ ಅಂದರೆ ನಂಬರ್ ಆಫ್ ರೋಸ್ ವಿಲ್ ನಾಟ್ ಬಿ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಓಕೆ. ಸೊ ಇದು ಬೇರೆ ಬೇರೆ ಟೈಪ್ ಆಫ್ ಮೇಟ್ರಿಸಸ್ಗಳು. ಇದನ್ನು ಹೊರತುಪಡಿಸಿ ಡಯಾಗನಲ್ ಮೇಟ್ರಿಕ್ಸ್ ಇದೆ. ಸೊ ಡಯಾಗನಲ್ ಮೇಟ್ರಿಕ್ಸ್ನ ಯಾವ ರೀತಿ ನಾವು ಬರೆಯೋದು? ಡಯಾಗನಲ್ ಮೇಟ್ರಿಕ್ಸ್ನ ನಾವು ಈ ರೀತಿ ಬರಿಬೋದು. Aij is equal to 0 if I is not equal to j. ಕರೆಕ್ಟ್. ಸೊ ನೋಡಿ, ಡೆಫಿನೇಷನ್ಸ್ನ ಜ್ಞಾಪಕ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಈ ಥರ ಮ್ಯಾಥಮೆಟಿಕಲ್ ಜ್ಞಾಪಕ ಇಟ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಡಯಾಗನಲ್ ಮೇಟ್ರಿಕ್ಸ್ ಆದಮೇಲೆ ಸ್ಕೇಲಾರ್ ಮೇಟ್ರಿಕ್ಸ್ ಇದೆ. ಸೊ ದಟ್ ಈಸ್ ಸ್ಕೇಲಾರ್ ಮೇಟ್ರಿಕ್ಸ್. ಸೊ ಸ್ಕೇಲಾರ್ ಮೇಟ್ರಿಕ್ಸ್ ಅಂದರೆ ಏನಪ್ಪ? ಏನು ಸ್ಕೇಲಾರ್ ಮೇಟ್ರಿಕ್ಸ್ ಅಂದರೆ? Aij is equal to, ನೋಡಿ ಸ್ಕೇಲಾರ್ ಮೇಟ್ರಿಕ್ಸ್ ಈ ಥರ ಜ್ಞಾಪಕ ಇಟ್ಕೊಳ್ಳಿ. Aij is equal to k if I is equal to j. ಅದೇ 0 if I is not equal to j. ಸೊ ಇದು ನಮ್ಮ ಸ್ಕೇಲಾರ್ ಮೇಟ್ರಿಕ್ಸ್. ನೆಕ್ಸ್ಟ್ ಇರೋದು ಐಡೆಂಟಿಟಿ ಮೇಟ್ರಿಕ್ಸ್. ಸೊ ಐಡೆಂಟಿಟಿ ಮೇಟ್ರಿಕ್ಸ್ನ ಯಾವ ರೀತಿ ಜ್ಞಾಪಕ ಇಟ್ಕೊಳ್ಳೋದು? ಐಡೆಂಟಿಟಿ ಮೇಟ್ರಿಕ್ಸ್ ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು ನಾವು? ಕ್ಯಾಪಿಟಲ್ ಐ ಅಲ್ಲಿ ನಾವು ಬರಿತೇವೆ ಇದನ್ನು, ಅಲ್ವಾ? ಸೊ ಐಡೆಂಟಿಟಿ ಮೇಟ್ರಿಕ್ಸ್ನ ಯಾವ ರೀತಿ ಬರೆಯೋದು ನಾವು? Aij is equal to 1 if I is equal to j and 0 if I is not equal to j. ಇದು ನಮ್ಮ ಐಡೆಂಟಿಟಿ ಮೇಟ್ರಿಕ್ಸ್. ರೈಟ್. ಇದನ್ನ ಆದಮೇಲೆ ಬೇರೆ ಯಾವ ಮೇಟ್ರಿಕ್ಸ್ ಇದೆ? ಸಿಮೆಟ್ರಿಕ್ ಮೇಟ್ರಿಕ್ಸ್. ಸಿಮೆಟ್ರಿಕ್ ಮೇಟ್ರಿಕ್ಸ್ ಅಂದರೆ ಏನು? ಸಿಮೆಟ್ರಿಕ್ ಮೇಟ್ರಿಕ್ಸ್ ಅಂದರೆ A ಟ್ರಾನ್ಸ್ಪೋಸ್ ವಿಲ್ ಬಿ ಈಕ್ವಲ್ ಟು A. ಸಿಂಪಲ್. ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಕ್ಸ್. ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಕ್ಸ್ ಅಂದರೆ ಏನು? A ಟ್ರಾನ್ಸ್ಪೋಸ್ ವಿಲ್ ಬಿ ಈಕ್ವಲ್ ಟು -A. ಇದಕ್ಕೆ ನಾವು ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಕ್ಸ್ ಅಂತ ಕರಿತೀವಿ. ನೋಡಿ, ಮೇಟ್ರಿಕ್ಸ್ ಅಂದರೆ ಏನು? ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ನಂಬರ್ಸ್. ಸೊ ಅಂದರೆ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ, ಅರೇ ಅಂದರೆ ಅರೇಂಜ್ಮೆಂಟ್. ಸೊ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟಲ್ಲಿ ನಂಬರ್ಸ್ನ ನಾವು ಇಟ್ಟಾಗ ಅದಕ್ಕೆ ನಾವು ಮೇಟ್ರಿಕ್ಸ್ ಅಂತ ಕರಿತೀವಿ. ಸೊ ಈ ಮೇಟ್ರಿಕ್ಸಲ್ಲಿ ಯಾವೆಲ್ಲ ಟೈಪ್ಗಳಿದ್ದಾವೆ? ಕಾಲಮ್, ರೋ, ಸ್ಕ್ವೇರ್, ರೆಕ್ಟ್ಯಾಂಗ್ಯುಲರ್, ಡಯಾಗನಲ್, ಸ್ಕೇಲಾರ್, ಐಡೆಂಟಿಟಿ, ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಕ್ಸ್. ರೈಟ್. ಸೊ ಇಷ್ಟು ಫಸ್ಟ್ ಪಾರ್ಟಲ್ಲಿ ನಾವು ಓದಿದ್ವಿ, ಮೇಟ್ರಿಕ್ಸ್ನ ಇಂಟ್ರಡಕ್ಷನ್. ನೆಕ್ಸ್ಟ್ ನೋಡೋದಾದ್ರೆ ಏನಿದೆ ನಮ್ಮ ಹತ್ರ? ನೆಕ್ಸ್ಟ್ ಇರೋದು ಆಪರೇಷನ್ಸ್ ಆನ್ ಮೇಟ್ರಿಸಸ್. ಸೊ ಯಾವೆಲ್ಲ ಆಪರೇಷನ್ಸ್ ಇದ್ದಾವೆ? ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಯಾವ ರೀತಿ ಮಾಡೋದು? ಇದನ್ನು ನಾವು ಮಾಡೋದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಮೇಟ್ರಿಸಸ್ಗೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಮೇಟ್ರಿಸಸ್. ಓಕೆ, ಇದು ಆಪರೇಷನ್ ಆಫ್ ಮೇಟ್ರಿಸಸ್. ಅದೇ ಇವಾಗ ನಾವು ನೆಕ್ಸ್ಟ್ ಯಾವುದಪ್ಪ ಇದೆ? ಅಡಿಷನ್ ಆಯಿತು, ಸಬ್ಟ್ರಾಕ್ಷನ್ ಆಯಿತು. ಟ್ರಾನ್ಸ್ಪೋಸ್ ಆಫ್ ಅ ಮೇಟ್ರಿಕ್ಸ್. ಟ್ರಾನ್ಸ್ಪೋಸ್ ಅಂದರೆ ಏನು? ಟ್ರಾನ್ಸ್ಪೋಸ್ ಅಂದರೆ ರೋಸ್ನ ಕಾಲಮ್ಸ್ನ ಇಂಟರ್ಚೇಂಜ್ ಮಾಡೋದು. ರೋನ ಕಾಲಮ್ ಥರ ಬರೆಯೋದು ಅಥವಾ ಕಾಲಮ್ನ ರೋ ಥರ ಬರೆಯೋದು. ಇದಕ್ಕೆ ನಾವು ಟ್ರಾನ್ಸ್ಪೋಸ್ ಆಫ್ ಅ ಮೇಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟು ಇನ್ನು 2 ಇದ್ದಾವೆ. ಯಾವ್ದು ಹೇಳಿ? ಮಲ್ಟಿಪ್ಲಿಕೇಶನ್ ಆಫ್ ಅ ಮೇಟ್ರಿಸಸ್. ಸೊ ಮಲ್ಟಿಪ್ಲಿಕೇಶನ್ ಆಫ್ ಅ ಮೇಟ್ರಿಸಸ್ ಅಲ್ಲಿ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಹಾಗೆ ಹೋಗ್ತಾ ಇರುತ್ತೆ. ನೆಕ್ಸ್ಟು ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಹಾಗೆ ಹೋಗ್ತಾ ಇರುತ್ತೆ. ಎಲ್ಲಿವರೆಗೂ ಹೋಗುತ್ತೆ? ಎಷ್ಟು ಕಾಲಮ್ಗಳಿದಾವೋ ಸೆಕೆಂಡ್ ಮೇಟ್ರಿಕ್ಸಲ್ಲಿ ಅಷ್ಟು ಸತಿ ಮಾಡ್ತಾ ಇರಬೇಕು. ರೈಟ್. ಇದು ಮಲ್ಟಿಪ್ಲಿಕೇಶನ್ ಆಫ್ ಮೇಟ್ರಿಸಸ್. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಅ ಮೇಟ್ರಿಕ್ಸ್, ದಿಸ್ ಇಸ್ ಜಸ್ಟ್ ಮಲ್ಟಿಪ್ಲಿಕೇಶನ್ ಅಲ್ಲ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಅ ಮೇಟ್ರಿಕ್ಸ್ ಅಂದರೆ
ಆಲ್ ಎಲಿಮೆಂಟ್ಸ್ಗೆ, ಒಂದು ಮೇಟ್ರಿಕ್ಸಿನ ಎಲ್ಲ ಎಲಿಮೆಂಟ್ಗೆ ಕೆ ಜೊತೆ ಮಲ್ಟಿಪ್ಲೈ ಮಾಡೋದಕ್ಕೆ ನಾವು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಅ ಮೇಟ್ರಿಕ್ಸ್ ಅಂತ ಕರಿತೀವಿ. ಈ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಎರಡು ಸೇಮೆ. ಸೊ ಡಿವಿಷನ್ ಆಫ್ ಮೇಟ್ರಿಸಸ್ ಏನು, ಆಲ್ ಎಲಿಮೆಂಟ್ಸ್ ಆಫ್ ಅ ಮೇಟ್ರಿಕ್ಸ್ ಆರ್ ಡಿವೈಡೆಡ್. ಸೊ ಎಲ್ಲ ಎಲಿಮೆಂಟ್ಸ್ನ, ಸೊ ಇವಾಗ 5 ಇಂದ ಡಿವೈಡ್ ಮಾಡ್ತಿದ್ವಿ ಅಂದ್ಕೊಳ್ಳಿ. ಸೊ ಮೇಟ್ರಿಕ್ಸ್ ಎ ಡಿವೈಡೆಡ್ ಬೈ 5 ಆಯಿತಾ. ಸೊ ಈ ಮೇಟ್ರಿಕ್ಸ್ ಎಲ್ಲಿ 4 ಎಲಿಮೆಂಟ್ಗಳಿದ್ದಾವೆ, 1 2 3 4. ಸೊ ಡಿವೈಡ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ, 1/5, 2/5, 3/5, 4/5 ಅಷ್ಟೇ. ಓಕೆ, ಸೊ ದಿಸ್ ಇಸ್ ಡಿವಿಷನ್ ಆಫ್ ಮೇಟ್ರಿಸಸ್. ಸೊ ಆಪರೇಷನ್ ಆಫ್ ಮೇಟ್ರಿಸಸ್ ಅಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಇದೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗೆ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್, ನೆಕ್ಸ್ಟ್ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್, ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದರೆ ಆಲ್ ದ ಎಲಿಮೆಂಟ್ಸ್ ಆಫ್ ದ ಮೇಟ್ರಿಸಸ್ ಆರ್ ಮಲ್ಟಿಪ್ಲೈಡ್ ವಿತ್ ದಟ್ ಸ್ಕೇಲಾರ್ ಕೆ. ಡಿವಿಷನ್ ಅಂದರೆ ಆಲ್ ಎಲಿಮೆಂಟ್ಸ್ ಆರ್ ಡಿವೈಡೆಡ್ ಆಫ್ ದಟ್ ಮೇಟ್ರಿಕ್ಸ್. ಓಕೆ, ಟ್ರಾನ್ಸ್ಪೋಸ್ ಅಂದರೆ ಏನು, ರೋನ ಕಾಲಮ್ ಆಗಿ ಬರೆಯೋದು ಅಥವಾ ಕಾಲಮ್ನ ರೋ ಆಗಿ ಬರೆಯೋದು. ಯಾವುದೇ ರೀತಿ ಮಾಡಿದ್ರು ಟ್ರಾನ್ಸ್ಪೋಸ್ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇಷ್ಟು ಆಪರೇಷನ್ಸು ನಾವು ಮೇಟ್ರಿಸಸ್ ಅಲ್ಲಿ ನೋಡಿದ್ದೀವಿ, ರೈಟ್. ಇದನ್ನು ಹೊರತುಪಡಿಸಿ ಸಿಮೆಟ್ರಿಕ್ ಮೇಟ್ರಿಕ್ಸ್ನ ಯಾವ ರೀತಿ ಬರೆಯೋದು ನಾವು, ಹೌ ಡು ವಿ ರೈಟ್ ಸಿಮೆಟ್ರಿಕ್ ಮೇಟ್ರಿಕ್ಸ್? ಸಿಮೆಟ್ರಿಕ್ ಮೇಟ್ರಿಕ್ಸ್ನ ವಿ ಯೂಸ್ ಅ ಫಾರ್ಮುಲಾ ಹಾಫ್ ಇಂಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್. ಓಕೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ನ ಯಾವ ರೀತಿ ಬರೆಯೋದು ನಾವು, ಹಾಫ್ ಇಂಟು ಎ ಮೈನಸ್ ಎ ಟ್ರಾನ್ಸ್ಪೋಸ್. ಸೊ ಒಂದು ಮೇಟ್ರಿಕ್ಸ್ ಏನ ಕೊಟ್ಬಿಟ್ಟು ಎಕ್ಸ್ಪ್ರೆಸ್ ದಿಸ್ ಆಸ್ ಅ ಸಿಮೆಟ್ರಿಕ್ ಮೇಟ್ರಿಕ್ಸ್ ಅಥವಾ ಎಕ್ಸ್ಪ್ರೆಸ್ ದಿಸ್ ಆಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಕ್ಸ್ ಅಂದರೆ ಟ್ರಾನ್ಸ್ಪೋಸ್ ತೆಗಿಲಿ, ಸ್ಟೆಪ್ 1 ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡಿದ್ರೆ ಸಿಮೆಟ್ರಿಕ್ ಮೇಟ್ರಿಕ್ಸ್ ಆಗುತ್ತೆ. ಸ್ಕ್ಯೂ ಸಿಮೆಟ್ರಿಕ್ ಹೇಳಿದ್ರೆ ಟ್ರಾನ್ಸ್ಪೋಸ್ ತೆಗೀರಿ, ಸಬ್ಟ್ರಾಕ್ಟ್ ಮಾಡಿ ಡಿವೈಡೆಡ್ ಬೈ ಹಾಫ್, ಡನ್. ಸೊ ಇದು ಏನಾಗುತ್ತೆ, ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಸಸ್ ಆಗುತ್ತೆ. ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಇಷ್ಟು ನಾವು ನೋಡಿರೋದು ಆಪರೇಷನ್ಸ್ ಆಫ್ ಮೇಟ್ರಿಸಸ್ ಅಲ್ಲಿ. ನೆಕ್ಸ್ಟ್ ಇರೋದು ಯಾವುದು, ನೆಕ್ಸ್ಟ್ ಇರೋದು ಇನ್ವರ್ಟಬಲ್ ಮೇಟ್ರಿಸಸ್. ವೆರಿ ಸಿಂಪಲ್. ಸೊ ಇವಾಗ ಎರಡು ಮೇಟ್ರಿಸಸ್ನ ನಾವು ಇನ್ವರ್ಟ್ ಮಾಡಿದಾಗ, ಇನ್ವರ್ಟ್ ಅಂದರೆ ಯಾವ ರೀತಿ ನೋಡಿ, ಇವಾಗ ಮೇಟ್ರಿಕ್ಸ್ ಎ ಇದೆ, ಮೇಟ್ರಿಕ್ಸ್ ಬಿ ಇದೆ, ಇವೆರಡನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಐ ಅಂತ ಬರುತ್ತೆ. ಸೊ ಬಿ ಇಂಟು ಎ ಮಾಡಿದ್ರು ಕೂಡ ಏನಂತ ಬರುತ್ತೆ, ಐ ಅಂತಾನೆ ಬರುತ್ತೆ. ಈ ಟ್ರಾನ್ಸ್ಪೋಸಲ್ಲಿ ಒಂದು ರೂಲ್ ಇದೆ, ಅಂದರೆ ಒಂದು ಪ್ರಾಪರ್ಟಿ. ಏನಪ್ಪ ಪ್ರಾಪರ್ಟಿ ಅಂದರೆ ಎ ಬಿ ದ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್. ಎ ಬಿ ಸಿ ದ ಹೋಲ್ ಟ್ರಾನ್ಸ್ಪೋಸ್ ಅಂದರೆ ಸಿ ಟ್ರಾನ್ಸ್ಪೋಸ್ ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್. ಈ ಟ್ರಾನ್ಸ್ಪೋಸ್ ರೂಲ್ ಏನಿದೆ ಅಲ್ವಾ, ಅದೇ ಟ್ರಾನ್ಸ್ಪೋಸ್ ರೂಲು ಇದಕ್ಕೂ ಕೂಡ ಇದೆ. ಹೇಗಪ್ಪ ಅದು, ಎ ಪ್ಲಸ್ ಬಿ ದ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಪ್ಲಸ್ ಬಿ ಇನ್ವರ್ಸ್. ಅದೇ ಇವಾಗ ಎ ಇಂಟು ಬಿ ದ ಹೋಲ್ ಇನ್ವರ್ಸ್ ಅಂದರೆ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಕ್ಲಿಯರ್? ಓಕೆ, ಸೊ ಇವಾಗ ನಾವೇನು ಮಾಡೋಣ, ನಮ್ಮ ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಹೋಗೋಣ. ಸೊ ಲೆಟ್ ಸ್ಟಾರ್ಟ್ ವಿತ್ ಪ್ರಾಬ್ಲಮ್ಸ್. ಸೊ ಮೊದಲನೆಯ ಪ್ರಶ್ನೆ ಯಾವುದ್ರ ಮೇಲಿದೆ, KCET 2020 ಮೇಲಿದೆ. ಸೊ ಈ ಪ್ರಾಬ್ಲಮಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ಒಂದ್ಸತಿ ನೋಡೋಣ. ಫೈನ್. ಸೊ 2020 ಕೇಳಿದ್ದಾರೆ ಇದನ್ನು. ಇಫ್ ಎ ಇಸ್ ಈಕ್ವಲ್ ಟು 3x3 ಮೇಟ್ರಿಕ್ಸ್ ಕೊಟ್ಟಿದ್ದಾರೆ, ವಾಟ್ ಇಸ್ ಎ ಟು ದ ಪವರ್ ಆಫ್ 4? ವೆರಿ ಸಿಂಪಲ್. ಎ ಕೊಟ್ಟಿದ್ದಾರಲ್ವಾ, ಎ ಸ್ಕ್ವೇರ್ನ ಒಂದ್ಸತಿ ಕಂಡುಹಿಡೀರಿ. 1 0 1 0 1 0 0. ಓಕೆ, ಸೊ ಎ ಸ್ಕ್ವೇರ್ ಅಂದರೆ ಇದನ್ನ ಇನ್ನೊಂದ್ಸತಿ ಮಲ್ಟಿಪ್ಲೈ ಮಾಡ್ಬೇಕು ನಾವು. 0 1 0 1 0 0. ಸೊ ಮಲ್ಟಿಪ್ಲೈ ಮಾಡಿ, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್. ಸೊ ಏನಾಗುತ್ತೆ, 0 0 0 1 ಉಳಿಯುತ್ತೆ. ನೆಕ್ಸ್ಟ್ ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್, 0 0, ಸೊ 0 ಬರುತ್ತೆ. ಫಸ್ಟ್ ರೋ ಇಂಟು ಥರ್ಡ್ ಕಾಲಮ್, ಇದು ಕೂಡ 0 ಬರುತ್ತೆ. ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್, 0 ಇಂಟು 0 0, 1 ಇಂಟು 0 0, 0 ಇಂಟು 1 0, ಸೊ 0. ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ 1 ಬರುತ್ತೆ. ಸೊ 0 ಇಂಟು 0 0, 1 ಇಂಟು 1 1 ಬಂದಿದೆ. 0 ಇಂಟು 0 ಇಸ್ ಮತ್ತೆ 0. ಇದನ್ನೆಲ್ಲ ಆ್ಯಡ್ ಮಾಡ್ತಾ ಇದೀವಿ ಬೇಸಿಕಲಿ. ಸೊ 0 ಪ್ಲಸ್ 1 ಪ್ಲಸ್ 0 ಏನಾಗುತ್ತೆ, 1 ಅಂತ ಆಗುತ್ತೆ ಅಲ್ವಾ. ಓಕೆ, ನೆಕ್ಸ್ಟ್ ಥರ್ಡ್ ರೋಮ್ನ ಆ್ಯಡ್ ಮಾಡಿದಾಗ ಇಲ್ಲಿ 0 ಬರುತ್ತೆ. ಥರ್ಡ್ ರೋ ಫಸ್ಟ್ ಕಾಲಮ್ 0, ಥರ್ಡ್ ರೋ ಸೆಕೆಂಡ್ ಕಾಲಮ್ 0, ಥರ್ಡ್ ರೋ ಥರ್ಡ್ ಕಾಲಮ್ 1 ಬರುತ್ತೆ. ಸೊ ವಾಟ್ ಇಸ್ ದಿಸ್? ಇವಾಗ ನಮಗೆ ಬಂದಿರೋದೇನು, ದಿಸ್ ಇಸ್ ಎ ಸ್ಕ್ವೇರ್. ಇವಾಗ ನಮಗೆ ಕೇಳ್ತಾ ಇರೋದೇನು, ಎ ಟು ದ ಪವರ್ ಆಫ್ 4. ಸೊ ಎ ಟು ದ ಪವರ್ ಆಫ್ 4 ಅಂದರೆ ಏನಪ್ಪ, ಎ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಅಂತ ಬರೀಬೋದಾ ನಾವು. ದಿಸ್ ವಿಲ್ ಬಿ ಎ ಟು ದ ಪವರ್ ಆಫ್ 4. ಬಟ್ ವಾಟ್ ಇಸ್ ಎ ಸ್ಕ್ವೇರ್ ಸ್ಟೂಡೆಂಟ್ಸ್? ಎ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಐ. ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ನೀವು ಎಷ್ಟೇ ಪವರ್ನ ಜಾಸ್ತಿ ಮಾಡಿ, ಐ ಟು ದ ಪವರ್ ಆಫ್ 10,000 ಏನು ಬರುತ್ತೆ ಆನ್ಸರು, ಐ ಅಂತಾನೆ ಬರುತ್ತೆ. ಐ ಟು ದ ಪವರ್ ಆಫ್ 1 lakh ಐ ಅಂತಾನೆ ಬರುತ್ತೆ. ಸೊ ದಿಸ್ ಎ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಐ. ಆ್ಯಂಡ್ ವಾಟ್ ಡು ವಿ ನೋ, ಐ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ ಓನ್ಲಿ. ಸೊ ಎ ಟು ದ ಪವರ್ ಆಫ್ 4 ಏನಾಗುತ್ತೆ, ಎ ಟು ದ ಪವರ್ ಆಫ್ 4 ಇಸ್ ನಥಿಂಗ್ ಬಟ್ ಐ. ಸೊ ಇಲ್ಲಿ ಏನು ಬರುತ್ತೆ ನಮ್ಗೆ ಆನ್ಸರು, ಐ ಅಂತ ಬರುತ್ತೆ. ಸೊ ದಟ್ ಈಸ್ ಇದು ಆ್ಯಕ್ಚುಲಿ ಐ ಇದು. ಓಕೆ, ದಿಸ್ ಇಸ್ ಐ. ಸೊ ಆಪ್ಷನ್ ಎ ನಮ್ಮ ಸರಿಯಾದ ಉತ್ತರ. ಸೊ ಇಲ್ಲೇನಿರುತ್ತೆ, 5A 5I ಅಂತ ಇರುತ್ತೆ. ಸೊ ಇಲ್ಲಿ ಐ ಅನ್ನೋದು ನಮ್ಮ ಸರಿಯಾದ ಉತ್ತರ.
ರೈಟ್. ಸೊ ಏನು ಅರ್ಥ ಮಾಡ್ಕೊಂಡ್ವಿ ನಾವು, ಏನ ಕೊಟ್ಟಾಗ ಎ ಸ್ಕ್ವೇರ್ ಮಾಡಿ, ಎ ಸ್ಕ್ವೇರ್ ಮಾಡಿದಾಗ ನಮ್ಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಯಾವುದೇ ಪವರ್ ಕೊಟ್ರು ಅದು ಐ ಆಗೇ ಇರುತ್ತೆ. ಸೊ ಆಪ್ಷನ್ ಎ ಐ ನಮ್ಮ ಸರಿಯಾದ ಉತ್ತರ. 1 ಐ ಎಲ್ಲ ಒಂದೇ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಒಂದ್ಸತಿ ನೋಡೋಣ. ಸೊ ಇಫ್ ಎ ಆ್ಯಂಡ್ ಬಿ ಆರ್ ಸ್ಕ್ವೇರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್, ಬಿ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಬಿ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಬಿ. ಜ್ಞಾಪಕ ಇಟ್ಕೊಳ್ಳಿ, ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಬಿ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ದೆನ್ ಎ ಟ್ರಾನ್ಸ್ಪೋಸ್ ಬಿ ಎ ಇಸ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಗೇನು ಕೇಳಿದ್ದಾರೆ? ಎ ಟ್ರಾನ್ಸ್ಪೋಸ್ ಬಿ ಎ ಅಂತ ಕೇಳಿದಾರಲ್ವಾ? ಓಕೆ, ರೈಟ್. ಸೊ ನಮಗೆ ಇಲ್ಲಿ ಏನಪ್ಪ ಹಿಂಟ್ ಕೊಟ್ಟಿದ್ದಾರೆ ಅಂದರೆ ಕ್ವಶನಲ್ಲಿ ಬಿ ಟ್ರಾನ್ಸ್ಪೋಸ್ ಅಂದರೆ ಬಿ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಮ್ಯಾಥಮೆಟಿಕಲಿ ಏನದು? ಬಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಮೈನಸ್ ಬಿ, ರೈಟ್. ಸೊ ಇದು ನಮಗೆ ಹೇಳ್ತಾ ಇರೋದು ಅವ್ರು. ಬಟ್ ನಾವಿಲ್ಲಿ ಇಲ್ಲೇನು ಕೊಟ್ಟಿದ್ದಾರಲ್ಲ ಪ್ರಶ್ನೆಯಲ್ಲಿ, ಎ ಟ್ರಾನ್ಸ್ಪೋಸ್ ಬಿ ಎ, ಇಲ್ಲಿ ಬಿಗೇನು ಟ್ರಾನ್ಸ್ಪೋಸ್ ಆಗಿಲ್ಲ. ಸೊ ನಾವೇನು ಮಾಡೋಣ? ಟೇಕಿಂಗ್ ಟ್ರಾನ್ಸ್ಪೋಸ್ನ ತೊಗೊಳ್ಳೋಣ. ಟ್ರಾನ್ಸ್ಪೋಸ್ ತೊಗೊಂಡಾಗ ಏನಾಗುತ್ತೆ? ಪ್ರಾಪರ್ಟಿಯ ಪ್ರಕಾರ ಇದರ ಟ್ರಾನ್ಸ್ಪೋಸ್ ಆಗುತ್ತೆ ಫಸ್ಟ್, ಅಂದರೆ ಎ ಡ್ಯಾಶ್, ಇದರ ಟ್ರಾನ್ಸ್ಪೋಸ್ ಆಗುತ್ತೆ, ನೆಕ್ಸ್ಟ್ ಬಿ ಡ್ಯಾಶ್, ಇದರ ಟ್ರಾನ್ಸ್ಪೋಸ್ ಆಗುತ್ತೆ, ಎ ಟ್ರಾನ್ಸ್ಪೋಸ್ ದ ಹೋಲ್ ಟ್ರಾನ್ಸ್ಪೋಸ್. ಓಕೆ, ಸೊ ಇದೇನಾಗುತ್ತೆ? ಎ ಟ್ರಾನ್ಸ್ಪೋಸ್ ಬಿ ಟ್ರಾನ್ಸ್ಪೋಸ್ ಅಂದ್ರೆ ಏನು? ಟ್ರಾನ್ಸ್ಪೋಸ್ ಡ್ಯಾಶ್ ಅಂತಲೂ ಒಂದೊಂದ್ಸತಿ ಹೇಳ್ತಾರೆ ಎಲ್ಲರೂ. ಸೊ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ಡ್ಯಾಶ್ ಅಂದರೆ ಸೊ ಡ್ಯಾಶ್ ಥರ ಇದೆ ಅದು. ಓಕೆ, ಸೊ ಡ್ಯಾಶ್ ಥರ ಇದೆ. ಸೊ ಡ್ಯಾಶ್ ಅಂದರೆ ಒಂದು ಲೈನ್ ಹೇಳ್ತಿದ್ದೀವಲ್ವಾ? ಸೊ ಬಿ ಟ್ರಾನ್ಸ್ಪೋಸ್ ಅಥವಾ ಬಿ ಡ್ಯಾಶ್ ಅಂದ್ರೆ ಏನು? ಮೈನಸ್ ಬಿ, ರೈಟ್. ಸೊ ಮೈನಸ್ ಬಿ, ಮತ್ತು ನಮಗೇನಿದೆ? ಎ ಟ್ರಾನ್ಸ್ಪೋಸ್ ದ ಹೋಲ್ ಟ್ರಾನ್ಸ್ಪೋಸ್ ಇಸ್ ನಥಿಂಗ್ ಬಟ್ ಎ. ಸೊ ಇವಾಗ ಏನಾಗ್ತಿದೆ ನಮಗೆ? ಇದನ್ನ ಈ ರೀತಿ ಬರೀಬೋದಾ? ಮೈನಸ್ ಎ ಟ್ರಾನ್ಸ್ಪೋಸ್ ಬಿ ಇಂಟು ಎ. ಸೊ ಇಲ್ಲೇನಿತ್ತು ನಮಗೆ? ಹಿಯರ್ ವಿ ಹ್ಯಾಡ್ ಎ ಟ್ರಾನ್ಸ್ಪೋಸ್ ಬಿ ಎ ದ ಹೋಲ್ ಟ್ರಾನ್ಸ್ಪೋಸ್, ಕರೆಕ್ಟ್. ಸೊ ದಿಸ್ ಇಸ್ ದ ಒರಿಜಿನಲ್. ಈ ಒರಿಜಿನಲಿನ ಟ್ರಾನ್ಸ್ಪೋಸ್ ತೊಗೊಂಡ್ರೆ ನಮಗೇನು ಬರ್ತಾ ಇದೆ? ನೆಗೆಟಿವ್ ಬರ್ತಾ ಇದೆ. ಓಕೆ, ಸೊ ಒರಿಜಿನಲಿ ಒಂದು ಮೇಟ್ರಿಕ್ಸ್ ಕೊಟ್ಟಿರ್ತಾರೆ, ಈ ಮೇಟ್ರಿಕ್ಸಿನ ಟ್ರಾನ್ಸ್ಪೋಸ್ ತೊಗೊಂಡು ನಮಗೆ ಮೈನಸ್ ಎ ಅಂತ ಬಂದರೆ ದೆನ್ ವಿ ಕಾಲ್ ಇಟ್ ಆಸ್ ವಾಟ್? ವಿ ಕಾಲ್ ಇಟ್ ಆಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಕ್ಸ್ ಅಲ್ವಾ? ವಿ ಕಾಲ್ ಇಟ್ ಆಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಕ್ಸ್. ಅದೇ ರೀತಿ ಇಲ್ಲಿ ಒರಿಜಿನಲ್ ಕೊಟ್ಟಿದ್ದಾರೆ. ಸೊ ನೋಡಿ, ಕಂಪೇರ್ ಮಾಡ್ಕೊಳ್ಳಿ ಎರಡು ಒರಿಜಿನಲ್ಲು. ಈ ಒರಿಜಿನಲಿನ ಟ್ರಾನ್ಸ್ಪೋಸ್ ತೊಗೊಂಡ್ವಿ. ಸೊ ಟ್ರಾನ್ಸ್ಪೋಸ್ ತೊಗೊಂಡಾಗ ಟ್ರಾನ್ಸ್ಪೋಸ್ ಬಂತು. ಟ್ರಾನ್ಸ್ಪೋಸ್ ಸಾಲ್ವ್ ಮಾಡಿದಾಗ ಏನಾಗ್ತಿದೆ? ಮೈನಸ್ ಎ ಅಂತ ಬರ್ತಾಯಿದೆ. ಸೊ ವಿಚ್ ಮೀನ್ಸ್ ದಿಸ್ ಇಸ್ ವಾಟ್? ದಿಸ್ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಕ್ಸ್. ದಟ್ ಇಸ್ ಆಪ್ಷನ್ ಸಿ ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? ಇಫ್ ಎ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಕ್ಸ್ ದೆನ್ ಎ ಟು ದ ಪವರ್ ಆಫ್ 2021 ಇಸ್ ಏನು ಅಂತ ಕೇಳ್ತಿದ್ರು. ಎ ಟು ದ ಪವರ್ ಆಫ್ 2021 ಏನು ಅಂತ ಕೇಳ್ತಾರೆ. ಸೊ ಎ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಕ್ಸ್ ಅಂದರೆ ಯಾವ ಥರ ಬರೀಬೋದು ಅದನ್ನು? ಎ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಎ, ಕರೆಕ್ಟ್. ಎ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಎ. ಸೊ ಇವಾಗ ಈ ಎ ಟು ದ ಪವರ್ ಆಫ್ 2021 ಇದೆಯಲ್ಲ, ಪವರ್ನ ಗಮನಿಸಿ. 2021 ಈ ಪವರ್ ಆಡ್ ಆಗಿದೆಯಾ? ದಿಸ್ ಇಸ್ ಅ ಆಡ್. ಎಸ್, ಇಟ್ ಇಸ್ ಅ ಆಡ್ ಪವರ್. ಅಕಸ್ಮಾತ್ ಈವನ್ ಪವರ್ ಆಗಿದ್ರೆ ದೆನ್ ಏನಾಗ್ತಾ ಇತ್ತು? ಇಟ್ ವುಡ್ ಬಿ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಬಟ್ ಪವರು ಆಡ್ ಆಗಿರೋ ಕಾರಣ ಏನಾಗುತ್ತೆ? ದಿಸ್ ವಿಲ್ ಸ್ಟಿಲ್ ಬಿ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ. ಓಕೆ, ಸೊ ಇದೆಲ್ಲಿ ಕೇಳಿದ್ದಾರೆ? 2020 ಕೇಳಿದ್ದಾರೆ. ನೆಕ್ಸ್ಟ್ 2022 ಅಲ್ಲಿ ಏನು ಕೇಳ್ತಾ ಇದ್ದಾರೆ ಪ್ರಶ್ನೆ ನೋಡಿ. ಇಫ್ ಎ ಇಸ್ ಈಕ್ವಲ್ ಟು 0 1 0 0 ದೆನ್ ಎ ಐ ಪ್ಲಸ್ ಬಿ ಎ ಹೋಲ್ ಟು ದ ಪವರ್ ಆಫ್ ಎನ್ ವೇರ್ ಐ ಇಸ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2. ಓಕೆ, ಸೊ ಈ ಪ್ರಶ್ನೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವಾಗ ಇಲ್ಲಿ ನೋಡಿ, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಂದರೆ ಏನು? ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಬಟ್ ಇದನ್ನು ನಾವು ಬೈನಾಮಿಯಲ್ ಥಿಯರಮಿಂದ ಎಕ್ಸ್ಪ್ಯಾಂಡ್ ಮಾಡಿದಾಗ ಯಾವ ರೀತಿ ಇದನ್ನು ಬರಿತೀವಿ ನಾವು? ವಿ ವಿಲ್ ರೈಟ್ ಇಟ್ ಇನ್ ದಿಸ್ ವೇ. ಅಕಾರ್ಡಿಂಗ್ ಟು ಬೈನಾಮಿಯಲ್ ಥಿಯರಮ್, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2c0 a square b to the power of 0 plus 2c1 a1 b1 plus 2c2 a0 b square. So this is nothing but, see, this is nothing but this is nothing but this, and this is nothing but this. ಎರಡು ಒಂದೇ. ಇದು ಬೈನಾಮಿಯಲ್ ಥಿಯರಮಿನ ಪ್ರಕಾರ. ಸೊ 2c0 ಅಂದರೆ ಏನು? 1 ಅಂತ ಆಗುತ್ತೆ. ಎ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಇದೆ, ಬಿ ಟು ದ ಪವರ್ ಆಫ್ 0 ಅಂದರೆ ಅದು 1 ಆಗುತ್ತೆ. ಸೊ ಇದು 1 ಇದು 1, ಎ ಸ್ಕ್ವೇರ್ ಇಂಟು 1 ಎ ಸ್ಕ್ವೇರ್ ಇಂಟು 1 ವಿ ಗೆಟ್ ಎ ಸ್ಕ್ವೇರ್. 2c1 ಅಂದರೆ ಏನು? 2 ಆಗುತ್ತೆ. ಎ ಟು ದ ಪವರ್ ಆಫ್ 1 ಎ, ಬಿ ಟು ದ ಪವರ್ ಆಫ್ 1 ಬಿ. ಅದೇ ರೀತಿ 2c2 ಅಂದರೆ ಏನು? 1 ಆಗುತ್ತೆ. ಎ ಟು ದ ಪವರ್ ಆಫ್ 0 ಅಂದರೆ ಏನು? 1 ಆಗುತ್ತೆ. 1 ಇಂಟು 1 1, 1 ಇಂಟು ಬಿ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಬಿ ಸ್ಕ್ವೇರ್. ಸೊ ಸ್ಟೂಡೆಂಟ್ಸ್ ಇದು ಅರ್ಥ ಆಯ್ತಾ? ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಬೈನಾಮಿಯಲ್ ಥಿಯರಮಿನ ಪ್ರಕಾರ ಬರೆದ್ರೆ ಈ ರೀತಿ ಕಾಣಿಸುತ್ತೆ. ಓಕೆ, ಅರ್ಥ ಆಯ್ತಾ ಇದು? ಎ ಪವರ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ, ಬಿ ಪವರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ.
2C0 2 ಯಾಕೆ ತೊಗೊಂಡಿದ್ದೀನಿ ನಾನು, ಬಿಕಾಸ್ ದ ಪವರ್ ಹಿಯರ್ ಇಸ್ 2. ಇಲ್ಲಿ 0 1 2 3 4 5 6 ಹಾಗೆ ಹೋಗ್ತಾ ಇರುತ್ತೆ, ರೈಟ್. ಎಲ್ಲಿವರೆಗೂ NCN ಬರೋವರೆಗೂ ಹೋಗುತ್ತೆ. ಓಕೆ, ಆಲ್ ರೈಟ್. ಸೊ ಸ್ಟೂಡೆಂಟ್ಸ್, ಇವಾಗ ಇದನ್ನು ನೋಡಿದಾಗ ನಮಗೆ ಏನು ಅನಿಸುತ್ತೆ ಅಂದರೆ ಏನು ಬರಿಬೋದು ಇದನ್ನು ತಗೊಳ್ಳೋಣ ಈಗ. ಲೆಟ್ಸ್ ಟೇಕ್ ದಿಸ್ ಒನ್. ಸೊ ಇದೇನಾಗ್ತಾ ಇದೆ, AI ಪ್ಲಸ್ BA ಹೋಲ್ ಟು ದ ಪವರ್ ಆಫ್ N. ಯಾವ ರೀತಿ ಬರಿಬೋದು ಇದನ್ನು, NC0 AI ಟು ದ ಪವರ್ ಆಫ್ 2. ಈ 2 ಹೇಗೆ ಬರ್ತಾ ಇದೆ, ಪವರ್ 2 ಇದೆ. ಸೊ ಟು ದ ಪವರ್ ಆಫ್ N ಮತ್ತು BA ಟು ದ ಪವರ್ ಆಫ್ 0. ಕರೆಕ್ಟ್, BA ಟು ದ ಪವರ್ ಆಫ್ 0. ಸೊ ಇದು ಆಲ್ರೆಡಿ ನೋಡಿದಾರೆ ಅನ್ಸುತ್ತೆ. ಐ ಆಮ್ ಎರೇಸಿಂಗ್ ದಟ್ ಪಾರ್ಟ್. ಸೊ ಕ್ಲೀನಾಗಿ ಬರಿಬೋದು ಅಂತ ಅಷ್ಟೇ. ಓಕೆ, ಅದು ಹಾಗೆ ಇರುತ್ತೆ. ನೆಕ್ಸ್ಟ್ ಕಂಟಿನ್ಯೂಯಿಂಗ್, ಪ್ಲಸ್ NC0 ಆಯ್ತಲ್ವಾ. ನೆಕ್ಸ್ಟು NC1, ಏನ ಪವರ್ ಕಡಿಮೆ ಆಯ್ತಲ್ವಾ ಇಲ್ಲಿ. ಸೊ ಇಲ್ಲೇನಾಗುತ್ತೆ ಗೊತ್ತಾ, ಹೋಲ್ ಟು ದ ಪವರ್ ಆಫ್ N ಅಂತ ಬರೋಣ. ಓಕೆ, ಇಲ್ಲೇನಾಗುತ್ತೆ ನೆಕ್ಸ್ಟ್ ಈಗ, AI ಹೋಲ್ ಟು ದ ಪವರ್ ಆಫ್ N-1 ಇಂಟು BA ಹೋಲ್ ಟು ದ ಪವರ್ ಆಫ್ 1. ನೆಕ್ಸ್ಟು ಪ್ಲಸ್ NC2 AI ಹೋಲ್ ಟು ದ ಪವರ್ ಆಫ್ N-2 ಇಂಟು BA ಟು ದ ಪವರ್ ಆಫ್ 2. ಓಕೆ, ಮುಂದಕ್ಕಿನ್ನ ಬರೆಯೋಣ. ಲೈಕ್ ಮುಂದೆ ಏನೋ ಹೋಗ್ತಾ ಇರುತ್ತೆ, ಅದು ಎಕ್ಸ್ಪ್ಯಾನ್ಷನ್ ಹೋಗ್ತಾ ಇರುತ್ತೆ ಮುಂದಕ್ಕೆ. ಬಟ್ ಲೆಟ್ ಸ್ಟಾಪ್ ಹಿಯರ್ ರೈಟ್ ನಾವು. ಸ್ಟಾಪ್ ಮಾಡೋಣ. ಯಾಕಂದರೆ ಇಲ್ಲಿ A ಟು ದ ಪವರ್ ಆಫ್ 0 ಇದೆ, ಇದನ್ನು ಬಿಟ್ಬಿಡಿ. ಇಲ್ಲಿ A ಇದೆ, ಓಕೆ, A ಅಲ್ಲಿ ಕೊಟ್ಟಿದ್ದಾರೆ. A ಸ್ಕ್ವೇರ್ ಅಂತ ಬರ್ತಾ ಇದೆ. ಸೊ ಈ ಸ್ಕ್ವೇರು ಬಿಗೂ ಇದೆ, ಎಗೂ ಇದೆ ಅಲ್ವಾ. ಸೊ ಎರಡಕ್ಕೂ ಹೋಗುತ್ತಾ ಪವರ್, ರೈಟ್. ಬಟ್ ವಾಟ್ ಇಸ್ A ಸ್ಕ್ವೇರ್? A ಸ್ಕ್ವೇರ್ ಅಂದರೆ ಏನು, ಅದನ್ನು ಒಂದ್ಸತಿ ಇವಾಗ ನಾವು ಚೆಕ್ ಮಾಡೋಣ, ರೈಟ್. ಸೊ A ಸ್ಕ್ವೇರ್ ಅಂದರೆ A ಇಂಟು A ಅಂದರೆ 0 1 0 0 ಇಂಟು 0 1 0 0. ರೋ ಇಂಟು ಕಾಲಮ್, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, 0 ಇಂಟು 0 0 0 1 ಇಂಟು 0 0. ಸೊ 0 ಫಸ್ಟ್ ರೋ ಸೆಕೆಂಡ್ ಕಾಲಮ್ 0 0 0 0 ಬರುತ್ತೆ, 0 ಬರುತ್ತೆ. ಸಿ ವಾಟ್ ಆರ್ ವಿ ಗೆಟಿಂಗ್ A ಸ್ಕ್ವೇರ್ ಆಸ್ A ಸ್ಕ್ವೇರ್ ಅಂದರೆ 0 ಅಂತ ಬರ್ತಾ ಇದೆ. ಸೊ ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ನಾನು ಬರೆದ್ರೆ BA ಟು ದ ಪವರ್ ಆಫ್ 3 ಆಗುತ್ತೆ. ಬಟ್ ವಾಟ್ ಈಸ್ A ಸ್ಕ್ವೇರ್? ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ಏನಾಗುತ್ತೆ ಗೊತ್ತಾ ಇಲ್ಲಿ. ಸಿ ದ ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ಇಸ್ NC3 AI ಹೋಲ್ ಟು ದ ಪವರ್ ಆಫ್ N-2 ಇಂಟು BA ಟು ದ ಪವರ್ ಆಫ್ 3. ಬಟ್ ಈಗ A ಟು ದ ಪವರ್ ಆಫ್ 3 ಅಂದರೆ ವಾಟ್ ಇಸ್ A ಟು ದ ಪವರ್ ಆಫ್ 3? A ಟು ದ ಪವರ್ ಆಫ್ 3 ಇಸ್ ನಥಿಂಗ್ ಬಟ್ A ಸ್ಕ್ವೇರ್ ಇಂಟು A. ಬಟ್ ವಾಟ್ ಇಸ್ A ಸ್ಕ್ವೇರ್? A ಸ್ಕ್ವೇರ್ ಇಸ್ 0. ಸೊ 0 ಇಂಟು ಎನಿಥಿಂಗ್ ಇಸ್ 0. ಸೊ ಇದಕ್ಕಿಂತ ಮುಂಚೆ ಸೊ ಪ್ಲಸ್ ಬರೆದ್ಬಿಟ್ಟು ಇಲ್ಲೆಲ್ಲ ಏನಾಗುತ್ತೆ, ಎಲ್ಲ ಝೀರೋಗಳಾಗ್ತವೆ ಇಲ್ಲಿ. ಓಕೆ, ಇಲ್ಲಿ ಮುಂದೆ ನೀವೇನೇ ಬರೆದ್ರೂ ಈ ಪವರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ A ಸ್ಕ್ವೇರ್ ಇಸ್ 0. ಸೊ ಇದೆಲ್ಲ 0 ಆಗ್ತಾ ಹೋಗ್ತಾ ಇರುತ್ತೆ. ಇದು ಕೂಡ 0 ಆಗುತ್ತಾ, ದಿಸ್ ಇಸ್ ಆಲ್ಸೋ 0. ಸೊ ಇವಾಗ ನಮ್ಮ ಹತ್ರ ಏನು ಉಳಿದಿರೋದು, ಇದಷ್ಟೇ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಉಳಿದಿದೆ. ಸೊ NC0 ಅಂದರೆ ಏನು, NC0 ಅಂದರೆ 1. ಸೊ 1 ಅಂತ ಬರೆಯೋಣ. ಓಕೆ, ಸೊ ನೆಕ್ಸ್ಟು NC1 ಅಂದರೆ ಏನು, NC1 ಅಂದರೆ N, ಬಿಕಾಸ್ 2C1 ನೋಡಿ, 2C1 ಇಸ್ ನಥಿಂಗ್ ಬಟ್ 2. ಅದೇ ರೀತಿ NC1 ಅಂದರೆ N. ಕ್ಲಿಯರ್? ಓಕೆ, ಸೊ ಇವಾಗ ಆಪ್ಷನ್ಸ್ನ ನೋಡಿ ಒಂದ್ಸತಿ. ಲೆಟ್ ಜಸ್ಟ್ ಹ್ಯಾವ್ ಅ ಲುಕ್ ಎಟ್ ಆಪ್ಷನ್ಸ್. N ಬರ್ತಾ ಇರೋದು ಇಲ್ಲಿ ಒಂದು ಬರ್ತಾ ಇದೆ, ಇಲ್ಲಿ ಒಂದು ಬರ್ತಾ ಇದೆ, ಎರಡು ಕಡೆ N ಬರ್ತಾ ಇದೆ. ಹಾಗಾದರೆ D ಮತ್ತು A ನಮ್ಮ ಆಪ್ಷನ್ಸ್ ಆಗಲ್ಲ, ಕ್ಯಾನ್ಸಲ್ ಇಟ್ ಆಫ್, ಅದು ನಮ್ಮ ಆನ್ಸರ್ಗಳಾಗಲ್ಲ. ಇಲ್ಲಿ N ಟು ದ ಪವರ್ ಆಫ್ -1 ಬರ್ತಾ ಇದೆ, ಇಲ್ಲಿ N ಇಲ್ಲ. ಹಾಗಾದರೆ A ಆ್ಯಂಡ್ D ನಮ್ಮ ಆನ್ಸರ್ ಅಲ್ಲ, ಡಿಲೀಟೆಡ್. ಓಕೆ, ನೆಕ್ಸ್ಟು ಈ ಎನ್ನ ಎಗೆ ಹಾಕಿದ್ರೆ ಏನಾಗುತ್ತೆ, A ಟು ದ ಪವರ್ ಆಫ್ N ಆಗುತ್ತೆ, I ಟು ದ ಪವರ್ ಆಫ್ N. ಸೊ ಐಗೆ N ಏನೇ ಆಗಲಿ, N ನಾನು ಲಾಸ್ಟ್ ಎಕ್ಸಾಂಪಲ್ಲೇ ಕೊಟ್ಟೆ, N 10,000 ಆದರೆ I ಟು ದ ಪವರ್ ಆಫ್ 10,000 ಇಸ್ ನಥಿಂಗ್ ಬಟ್ I. ಸೊ I ಟು ದ ಪವರ್ ಆಫ್ N ಇಸ್ ನಥಿಂಗ್ ಬಟ್ I. ಸೊ ಇವಾಗ ನೋಡಿ ಯಾವ್ದ್ರ ಆಪ್ಷನ್ ಡಿಲೀಟ್ ಮಾಡೋಕ್ಕಾಗತ್ತಾ, ಆಗಲ್ಲ, ಬಿಡಿ. ಸೊ NC1 ಅಂದರೆ N. ಸೊ ಇಲ್ಲಿ A ಟು ದ ಪವರ್ ಆಫ್ N-1, I ಟು ದ ಪವರ್ ಆಫ್ N-1 ಇಸ್ ಆಲ್ಸೋ ಈಕ್ವಲ್ ಟು I. ಸೊ ಇದೇನಾಗುತ್ತೆ BA. ಸೊ 1 ಇಂಟು BA ಇಸ್ ಅಗೇನ್ BA. ಸೊ ನಮಗೆ ನಮ್ಮ ಆನ್ಸರ್ ಏನಾಗುತ್ತೆ, N-1 ಬರ್ತಾ ಇದೆ. ಸೊ ಸಿ ಇಯರ್ N-1 ಬರ್ತಾ ಇದೆ. ಆಪ್ಷನ್ ಬಿ ನಮ್ಮ ಆನ್ಸರ್ ಅಲ್ಲ, ಆಪ್ಷನ್ ಸಿ ಇಸ್ ಆ ರೈಟ್ ಆನ್ಸರ್. ಸೊ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ, ನಂಬರ್ 1 ಬೈನಾಮಿಯಲ್ ಥಿಯರಮ್, ನಂಬರ್ 2 ಪವರ್ಗಳು. ಓಕೆ, ಸೊ ಪವರ್ಗಳಂದರೆ ಯಾವ ಥರ, B ಟು ದ ಪವರ್ ಆಫ್ 1, A ಟು ದ ಪವರ್ ಆಫ್ 1. ಅದು 1 ಡ್ಯಾಶ್ ಅಲ್ಲ, ದಟ್ ಇಸ್ ನಾಟ್ ಟ್ರಾನ್ಸ್ಪೋಸ್, ಡು ನಾಟ್ ಕನ್ಫ್ಯೂಸ್. ಪವರ್ಗಳು ಬೈನಾಮಿಯಲ್ ಥಿಯರಮ್ನ ಯೂಸ್ ಮಾಡ್ತಾ ಇದ್ದೀವಿ, ರೈಟ್. ಸೊ ಇದು ನಮ್ಮ ಆನ್ಸರ್ ಆಗುತ್ತೆ. ಸೊ ದಿಸ್ ಇಸ್ ಆರ್ ರೈಟ್ ಆನ್ಸರ್. ಬೈನಾಮಿಯಲ್ ಥಿಯರಮ್ ಗೊತ್ತಿರಬೇಕು, ಅದು ನಂಬರ್ 1. ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗೋ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 2022 ಅಲ್ಲಿ ಕೇಳಿದ್ದಾರೆ. ಓಕೆ, ಸೊ A ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3, A ಸ್ಕ್ವೇರ್ ದ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ವಾಟ್ ಅಂತ ಕೇಳ್ತಾ ಇದೆ. A ಸ್ಕ್ವೇರ್ನ ಯಾವ ಥರ ಬರಿಬೋದು ನಾವು, A ಇಂಟು A ದ ಹೋಲ್ ಇನ್ವರ್ಸ್.
ಸೊ ಈ ಪ್ರಾಪರ್ಟಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ಎ ಇನ್ವರ್ಸ್ ಇಂಟು ಎ ಇನ್ವರ್ಸ್, ಈ ಎ ಇನ್ವರ್ಸ್ ಫಸ್ಟ್ ಬರ್ತಾ ಇದೆ, ಈ ಇನ್ವರ್ಸ್ ಸೆಕೆಂಡ್ ಬರ್ತಾ ಇದೆ. ದಿಸ್ ಇಸ್ ನಥಿಂಗ್ ಬಟ್ ಎ ಇನ್ವರ್ಸ್ ದ ಹೋಲ್ ಸ್ಕ್ವೇರ್. ದಟ್ಸ್ ಇಟ್. ಆಪ್ಷನ್ ಸಿ ನಮ್ಮ ಸರಿಯಾದ ಉತ್ತರ ಅಷ್ಟೇ. ರೈಟ್. ಸೊ ಪ್ರಾಪರ್ಟೀಸ್ ಗೊತ್ತಿರಬೇಕು ನಿಮಗೆ. ಯಾವ ಪ್ರಾಪರ್ಟಿ? ಪ್ರಾಪರ್ಟೀಸ್ ಆಫ್ ಇನ್ವರ್ಸ್, ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸ್, ಅದೇ ರೀತಿ ಪ್ರಾಪರ್ಟೀಸ್ ಆಫ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಅಡಿಷನ್, ಅದು ಕೂಡ ನಾವು ನೋಡಿದ್ದೀವಿ ಅಲ್ವಾ? ಆಲ್ ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನು? 2023 ಕೇಳಿದ್ದಾರೆ. ಸೊ ಒಂದು ಈಕ್ವೇಷನ್ನ ಕೊಟ್ಬಿಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಸೊ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿ ಏನಾಗುತ್ತೆ? 3x 2x ಸ್ಕ್ವೇರ್ ಮ್ಯಾಟ್ರಿಕ್ಸ್ ಪ್ಲಸ್ ಇದೇನಾಗುತ್ತೆ y ಮೈನಸ್ y ಈಸ್ ಈಕ್ವಲ್ ಟು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಮತ್ತು ಇದೇನಾಗುತ್ತೆ 15 ಆ್ಯಂಡ್ 5. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮ್ಗೆ ಬರೋದು 3x ಪ್ಲಸ್ y ಈಸ್ ಈಕ್ವಲ್ ಟು 15, 2x ಮೈನಸ್ y ಈಸ್ ಈಕ್ವಲ್ ಟು 5. ಆ್ಯಡ್ ಮಾಡಿ ಇದನ್ನು, ಪ್ಲಸ್ y ಮೈನಸ್ y ಕ್ಯಾನ್ಸಲ್, 5x ಇಸ್ ಈಕ್ವಲ್ ಟು 20, x ಇಸ್ ಈಕ್ವಲ್ ಟು 4. x ಇಸ್ ಈಕ್ವಲ್ ಟು 4 ಬಂದಿದೆ ನೋಡಿ ಎಲ್ಲಾದರೂ. ಸೊ ಆಪ್ಷನ್ ಸಿ ನಮ್ಮ ಆನ್ಸರ್ ಆಗೋಕ್ಕಾಗಲ್ಲ, ಆಪ್ಷನ್ ಡಿ ನಮ್ಮ ಆನ್ಸರ್ ಎ ನಮ್ಮ ಆನ್ಸರ್ ಆಗೋಕ್ಕಾಗಲ್ಲ. ಕ್ಲಿಯರ್? ಎಕ್ಸ್ ಇಸ್ ಈಕ್ವಲ್ ಟು 4 ಬಂದಮೇಲೆ ನಾವು ಸಬ್ಸ್ಟಿಟ್ಯೂಟ್ ದಿಸ್ ಬ್ಯಾಕ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 4ನ ಇಲ್ಲಿ ಹಾಕಿ, ಅದೇನಾಗುತ್ತಾಗ 8 ಮೈನಸ್ 5 ಇಸ್ ಈಕ್ವಲ್ ಟು ಮೈನಸ್ y ಇಸ್ ಈಕ್ವಲ್ ಟು 5. ಸೊ ಇದನ್ನ ಆ ಕಡೆ ಹೋಗುತ್ತೆ. ಸೊ y ಇಸ್ ಈಕ್ವಲ್ ಟು 8 ಮೈನಸ್ 5, ಸೊ y ಇಸ್ ಈಕ್ವಲ್ ಟು 3. ಸೊ y ಇಸ್ ಈಕ್ವಲ್ ಟು 3 ಬಂದಿದೆ ನೋಡಿ ನಮಗೆ. ಎಸ್, ಹಿಯರ್ ಎಕ್ಸ್ ಇಸ್ ಈಕ್ವಲ್ ಟು 4, y ಇಸ್ ಈಕ್ವಲ್ ಟು 3. ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ, ಆಪ್ಷನ್ ಡಿ ಅಲ್ಲ. ಡನ್. ಓಕೆ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ಮೇಟ್ರಿಕ್ಸ್ ಅಡಿಷನ್, ಈಕ್ವೇಷನ್ ಮಾಡಿಬಿಟ್ಟು ಸಾಲ್ವ್ ಮಾಡೋದು. ದಟ್ ಇಸ್ ದ ಕಾನ್ಸೆಪ್ಟ್ ಇನ್ ದಿಸ್ ಕ್ವೆಶ್ಚನ್. ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? ಇಫ್ ಎ ಆ್ಯಂಡ್ ಬಿ ಆರ್ ಟೂ ಮೇಟ್ರಿಸಸ್ ಸಚ್ ದಟ್ ಎ ಬಿ ಇಸ್ ಈಕ್ವಲ್ ಟು ಎ ಆ್ಯಂಡ್ ಬಿ ಎ ಇಸ್ ಈಕ್ವಲ್ ಟು ಎ, ದೆನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ಎ ಸ್ಕ್ವೇರ್ ಆ್ಯಂಡ್ ಬಿ ಸ್ಕ್ವೇರ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಆರ್ ಎ ಸ್ಕ್ವೇರ್ ಆ್ಯಂಡ್ ಬಿ ಸ್ಕ್ವೇರ್. ಸೊ ಇವಾಗ ನಾವೇನು ಮಾಡೋಣ? ಈ ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ನ ನಾವು ಯಾವ ರೀತಿ ಬರೀಬೋದು ಅಂತ ಯೋಚನೆ ಮಾಡೋಣ. ಎ ಅಂದರೆ ಏನು ಸ್ಟೂಡೆಂಟ್ಸ್? ವಾಟ್ ಈಸ್ ಎ? ಎ ಇಸ್ ಬಿ ಎ ಅಲ್ವಾ? ಸೊ ಬಿ ಎ ದ ಹೋಲ್ ಸ್ಕ್ವೇರ್. ಓಕೆ, ಸಾರಿ ಈಕ್ವಲ್ ಟು ಅಂತ ಬರದೆ ಪ್ಲಸ್ ಬರೀಬೇಕಲ್ಲ ನಾನು. ಬಿ ಎ ದ ಹೋಲ್ ಸ್ಕ್ವೇರ್. ಸೊ ಎನ ಜಾಗದಲ್ಲಿ ನಾನು ಏನು ಹಾಕಿದ್ದೀನಿ? ಎನ ಜಾಗದಲ್ಲಿ ಬಿ ಎ ಹಾಕಿದ್ದೀನಿ, ಸ್ಕ್ವೇರ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ಲಸ್ ಬಿ ಅಂದರೆ ಏನು? ಬಿ ಅಂದರೆ ಎ ಬಿ. ದಟ್ ಈಸ್ ನಥಿಂಗ್ ಬಟ್ ಎ ಬಿ ದ ಹೋಲ್ ಸ್ಕ್ವೇರ್. ಡನ್. ಸೊ ಬಿ ಎ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಬಿ ಎ ಇಂಟು ಬಿ ಎ ಪ್ಲಸ್ ಎ ಬಿ ಇಂಟು ಎ ಬಿ. ಕರೆಕ್ಟ್? ಇಂಟು ಇಂಟು. ಓಕೆ. ನೆಕ್ಸ್ಟು ಇವಾಗ ಇಲ್ಲಿ ಬಿ ಇದನ್ನು ನೋಡಿ, ಎ ಬಿನ ಬ್ರ್ಯಾಕೆಟಲ್ಲಿ ಬರೀತೀನಿ, ಸೇಮೇ ಬಟ್ ಬ್ರ್ಯಾಕೆಟ್ ಹಾಕ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಎ ಬಿ ಎನ ಬ್ರ್ಯಾಕೆಟಲ್ಲಿ ಹಾಕ್ತಿದ್ದೀನಿ, ಬಿ ಆಚೆ ಬರೀತಿದ್ದೀನಿ. ನಾವು ವಾಟ್ ಈಸ್ ಎ ಬಿ? ಎ ಬಿ ಈಸ್ ಬಿ. ಸೊ ಬಿ ಬಿ ಎ ಪ್ಲಸ್ ವಾಟ್ ಈಸ್ ಬಿ ಎ? ಬಿ ಎ ಈಸ್ ಎ. ಸೊ ಇದೇನಾಗುತ್ತೆ? ಎ ಎ ಬಿ. ರೈಟ್. ಸೊ ಇವಾಗ ಯಾವುದನ್ನು ಬ್ರ್ಯಾಕೆಟಲ್ಲಿ ಹಾಕೋಣ? ಇದನ್ನು ಬ್ರ್ಯಾಕೆಟಲ್ಲಿ ಹಾಕೋಣ, ಇದನ್ನು ಬ್ರ್ಯಾಕೆಟಲ್ಲಿ ಹಾಕೋಣ. ವಾಟ್ ಈಸ್ ಬಿ ಎ? ಮತ್ತೆ ಬಿ ಎ ಈಸ್ ಎ. ಸೊ ಬಿ ಎ ಪ್ಲಸ್ ವಾಟ್ ಈಸ್ ಎ ಬಿ? ಎ ಬಿ ಈಸ್ ಬಿ. ಸೊ ಎ ಬಿ. ಕರೆಕ್ಟ್? ಓಕೆ. ನಾವು ವಾಟ್ ಈಸ್ ಬಿ ಎ ಅಗೇನ್? ಬಿ ಎ ಅಂದರೆ ಏನು? ಬಿ ಎ ಅಂದರೆ ಎ. ಎ ಬಿ ಅಂದರೆ ಏನು? ಎ ಬಿ ಅಂದರೆ ಬಿ. ಸೊ ದಿಸ್ ಇಸ್ ಈಕ್ವಲ್ ಟು ವಾಟ್? ದಿಸ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹೀಗಿದೆ ಪ್ರಾಬ್ಲಮ್. ಇದು ಸ್ವಲ್ಪ ಕನ್ಫ್ಯೂಷನ್ ಇಲ್ಲ, ಜಸ್ಟ್ ನೀವು ನೋಡಬೇಕಷ್ಟೆ. ಎ ಸ್ಕ್ವೇರ್ ಬಿ ಸ್ಕ್ವೇರ್ನ ಕಂಡುಹಿಡಿಬೇಕು. ಎ ಅಂದರೆ ಕೊಟ್ಟಿದ್ದಾರೆ, ಬಿ ಅಂದರೆ ಕೊಟ್ಟಿದ್ದಾರೆ, ಬರೀರಿ ಅಲ್ಲಿ. ಸ್ಕ್ವೇರ್ ಅಂದರೆ ಈ ಥರ ಬರೀಬೋದು, ಬ್ರ್ಯಾಕೆಟ್ ಮಾಡಿ ಅಷ್ಟೇ, ಮುಗೀತು. ರೈಟ್. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ವಾಟ್ ಈಸ್ ಆರ್ ಆನ್ಸರ್? ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಕ್ಲಿಯರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 2024 ಕೇಳಿದ್ದಾರೆ. ಇಫ್ ಎ ಇಸ್ ಅ ಸ್ಕ್ವೇರ್ ಮೇಟ್ರಿಕ್ಸ್ ಸಚ್ ದ್ಯಾಟ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ, ದೆನ್ ಐ ಪ್ಲಸ್ ಎ ದ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ವಾಟ್? ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ, ಐ ಪ್ಲಸ್ ಎ ದ ಹೋಲ್ ಕ್ಯೂಬ್ ಅಂದರೆ ಯಾವ ಫಾರ್ಮ್ ಬರೀಬೇಕು ನಾವಿಲ್ಲಿ? ಎ ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್. ಓಕೆ. ಸೊ ಎನ ಜಾಗದಲ್ಲಿ ಐ ಇದೆ, ಬಿನ ಜಾಗದಲ್ಲಿ ಎ ಇದೆ. ಸೊ ಅದನ್ನು ಬರೀರಿ ಈಗ. ಐ ಪ್ಲಸ್ ಎ ದ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಐ ಕ್ಯೂಬ್ ಪ್ಲಸ್ 3i ಸ್ಕ್ವೇರ್ ಎ ಪ್ಲಸ್ 3ia ಸ್ಕ್ವೇರ್ ಪ್ಲಸ್ ಎ ಕ್ಯೂಬ್. ಕರೆಕ್ಟಾ? ಎಸ್. ಸೊ ಐ ಕ್ಯೂಬ್ ಇಸ್ ನಥಿಂಗ್ ಬಟ್ ಐ ಪ್ಲಸ್ ಐ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಐ. ಸೊ 3 ಇಂಟು ಐ, ಸೊ 3i ಆಗುತ್ತೆ. ಸೊ 3i ಇಂಟು ಐ ಇಂಟು ಎ ಮಾಡಿ. ಸೊ ಐ ಇಂಟು ಎ ಇಸ್ ಎ ಓನ್ಲಿ. ಸೊ ಇದೇನಾಗುತ್ತೆ? 3a ಆಗುತ್ತೆ. ಐ ಇಂಟು 3 ಇದು ಏನಾಗುತ್ತೆ? 3 ಆಗುತ್ತೆ ಡಯಾಗ್ನಲ್, ಪ್ರಿನ್ಸಿಪಲ್ ಡಯಾಗ್ನಲ್ಲಿ. ಅದು ಬೇಡ. ಐ ಇಂಟು ಎ ಮಾಡಿದ್ರೆ ಏನೇ ಆಗುತ್ತೆ. ಸೊ ನೆಕ್ಸ್ಟ್ ಪ್ಲಸ್ ಎ ಸ್ಕ್ವೇರ್ ಅಂದರೆ
ಎ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎ. ಸೊ ಐ ಇಂಟು ಎ ಮತ್ತು ಇದೇನಾಗುತ್ತೆ 3a ಆಗುತ್ತೆ. ಎ ಸ್ಕ್ವೇರ್ ಅಂದರೆ ಎ, ಐ ಇಂಟು ಎ ಇಸ್ ನಥಿಂಗ್ ಬಟ್ ಎ. ಎ ಕ್ಯೂಬ್ನ ನಾನು ಎ ಸ್ಕ್ವೇರ್ ಇಂಟು ಎ ಅಂತ ಬರೀತೀನಿ, ರೈಟ್. ಸೊ ವಿಚ್ ಇಸ್ ಈಕ್ವಲ್ ಟು 1 ಪ್ಲಸ್ 3a 6a ಪ್ಲಸ್ ಎ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎ ಇಂಟು ಇಲ್ಲೊಂದು ಎ ಇದೆ, ಆ ಎನ ಬರೀರಿ ಇಲ್ಲಿ. ಓಕೆ, ವಿಚ್ ಇಸ್ ಈಕ್ವಲ್ ಟು ಐ ಪ್ಲಸ್ 6a ಎ ಸ್ಕ್ವೇರ್, ಎ ಇಂಟು ಎ ಇಸ್ ಎ ಸ್ಕ್ವೇರ್ ಅಂದರೆ ಎ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಐ ಪ್ಲಸ್ 7a. ನಮ್ಮ ಸರಿಯಾದ ಉತ್ತರ ಬಂದಿದೆಯಾ ನೋಡಿ, ಆಬ್ವಿಯಸ್ಲಿ ಎಸ್ ಬಂದಿದೆ. ಐ ಪ್ಲಸ್ 7a ಪ್ಲಸ್ ಐ ಎರಡು ಕೂಡ ಒಂದೇ, ರೈಟ್. ಮೇಟ್ರಿಕ್ಸ್ ಅಡಿಷನ್ 7a ತೊಗೊಂಡು ಐನ ನೀವು ಆ್ಯಡ್ ಮಾಡಿ ಅಥವಾ ಐನ ತೊಗೊಂಡು 7a ಆ್ಯಡ್ ಮಾಡಿದ್ರೆ ಸೇಮ್ ಆನ್ಸರೇ ಬರುತ್ತೆ. ಐ ಪ್ಲಸ್ 7a ನಮ್ಮ ಸರಿಯಾದ ಉತ್ತರ. ಕ್ಲಿಯರ್, ಅರ್ಥ ಆಯ್ತಾ? ಸೊ ಇಲ್ಲೇನು ಗೊತ್ತಿರ್ಬೇಕು ನಿಮಗೆ, ಐ ಟು ದ ಪವರ್ ಆಫ್ ಎನ್ ಈಸ್ ಆಲ್ವೇಸ್ ಈಕ್ವಲ್ ಟು ಐ, ನಮ್ಮ ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು ಈ ಆಲ್ಜಿಬ್ರೈಕ್ ಫಾರ್ಮುಲಾ ಗೊತ್ತಿರಬೇಕು, ರೈಟ್. ಸೊ ಅದನ್ನು ಬಿಟ್ಟರೆ ಈ ಕೊಟ್ಟಿರೋ ಕಂಡೀಷನ್ನ ಯೂಸ್ ಮಾಡಬೇಕು. ಮಾಡಿದರೆ ಈ ಪ್ರಾಬ್ಲಮಲ್ಲಿ ಏನೂ ಇಲ್ಲ, ಸಖತ್ ಈಸಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ದಿಸ್ ಇಸ್ ಫ್ರಾಮ್ 2024. ಸೊ ಎ ಕೊಟ್ಟಿದ್ದಾರೆ, ಎ ಇಸ್ ನಥಿಂಗ್ ಬಟ್ 1 1 1 1. ಓಕೆ, ಇನ್ನೊಂದು ಎ ತೊಗೊಂಡ್ರೆ 1 1 1 1. ಎ ಸ್ಕ್ವೇರ್ನ ಮಾಡ್ತಾ ಇದ್ದೀವಿ. ಸೊ ಎ ಸ್ಕ್ವೇರ್ ಮಾಡಿದಾಗ 1 ಇಂಟು 1 1 1 ಇಂಟು 1 1. ಸೊ ದಿಸ್ ಇಸ್ 2. 1 ಇಂಟು 1 1 1 ಇಂಟು 1 1 2. ಸೊ 2 2 2 2. ಸೊ ವಿಚ್ ಇಸ್ ನಥಿಂಗ್ ಬಟ್ 2 ಆಫ್ 1 1 1 1. ಕರೆಕ್ಟ್, 2 ಆಫ್ 1 1 1 1. ನಾವೇನು ಕಂಡುಹಿಡಿದಿದ್ದೀವಿ ನಾವೀಗ, ದಿಸ್ ಇಸ್ ನಥಿಂಗ್ ಬಟ್ ಎ ಸ್ಕ್ವೇರ್. ಕರೆಕ್ಟ್, ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಎ ಸ್ಕ್ವೇರ್. ನೆಕ್ಸ್ಟ್ ಈಗ ಎ ಕ್ಯೂಬ್ನ ಕಂಡುಹಿಡಿಯೋಣ. ಎ ಕ್ಯೂಬ್ನ ಯಾವ ರೀತಿ ಕಂಡುಹಿಡಿಯೋದು? ಎ ಕ್ಯೂಬ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಏನು ಬಂದಿದೆ ನಮಗೆ, ಸೊ 2 2 2 2 ಇದು ಬಂದಿದೆಲ್ಲ, ಸಿ ದಿಸ್ ವಿಲ್ ಟೇಕ್ 2 2 2 2 ಇಂಟು ಎ ಅಂದರೆ 1 1 1 1. ಸೊ ಇದನ್ನು ನಾವು ಮೇಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2 ಇಂಟು 1 ಇಸ್ 2, 2 ಇಂಟು 1 ಇಸ್ 2, ಸೊ 2 ಪ್ಲಸ್ 2 ಇಸ್, ಸೊ ಎಲ್ಲ 4 4 4 4 ಅಂತ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 4 ಕಾಮನ್ ತೆಗೆದ್ರೆ 1 1 1 1. ಓಕೆ, ಸೊ ಇವಾಗ ಇವೆರಡನ್ನ ನೋಡಿದಾಗ ನಿಮಗೊಂದು ಪ್ಯಾಟರ್ನ್ ಗೊತ್ತಾಗಬೇಕು. ಏನಪ್ಪ ಪ್ಯಾಟರ್ನ್ ಅಂದರೆ, ಆ ಪ್ಯಾಟರ್ನ ನಾನು ಈ ಕಲರಲ್ಲಿ ಬರೀತೀನಿ ನೋಡಿ. ಸಿ ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 2 ಟು ದ ಪವರ್ ಆಫ್, ಯಾವ ಸ್ಕ್ವೇರ್ ಮಾಡ್ತಾ ಇದ್ದೀವಿ ನಾವಿಲ್ಲಿ, ಸ್ಕ್ವೇರ್ ಮಾಡ್ತಿದ್ದೀವಲ್ವ, ಆ ಪವರ್ ತೊಗೊಳ್ಳಿ. 2 ಟು ದ ಪವರ್ ಆಫ್ 2 ಮೈನಸ್ 1 ಇಂಟು 1 1 1 1. ಅಂದರೆ 2 ಟು ದ ಪವರ್ ಆಫ್ 2 ಮೈನಸ್ 1 ಇಸ್ 2. ಕರೆಕ್ಟ್ ಆಗಿದೆ. ಇಲ್ಲೇನಾಗುತ್ತೆ, 2 ಟು ದ ಪವರ್ ಆಫ್, ಪವರ್ ಏನಿದೆ ಇಲ್ಲಿ 3. ಓಕೆ, ಸೊ 3 ಮೈನಸ್ 1 1 1 1 1. ಸೊ 3 ಮೈನಸ್ 1 ಇಸ್ 2, 2 ಸ್ಕ್ವೇರ್ ಇಸ್ 4. ಪ್ಯಾಟರ್ನ್ ಬಂತಾ? ಇನ್ನೂ ಒಂದು ಬೇಕಾದ್ರೂ ಮಾಡಿ, ಲೈಕ್ ಟ್ರೈ ಒನ್ ಮೋರ್. ಎ ಟು ದ ಪವರ್ ಆಫ್ 4 ಮಾಡಿ. ಎ ಟು ದ ಪವರ್ ಆಫ್ 4 ಮಾಡಿದ್ರೆ ಏನಾಗುತ್ತೆ, ವಿ ಹ್ಯಾವ್ ಟು ರೈಟ್ ಎ ಕ್ಯೂಬ್. ವಾಟ್ ಇಸ್ ಎ ಕ್ಯೂಬ್? ಎ ಕ್ಯೂಬ್ ಇಸ್ 4 4 4 4 ಇಂಟು ಎ ಅಂದರೆ 1 1 1 1. ಸೊ ಏನಾಗ್ತಾಯಿದೆ, 4 1 ಝ 4, 4 1 ಝ 4, 8 8 8 8 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 8 ಕಾಮನ್ ತಗೋತೀರಾ, 1 1 1 1 ಬರುತ್ತೆ. ಸೊ 2 ಟು ದ ಪವರ್ ಆಫ್, ಪವರ್ ಯಾವ ತೊಗೊಂಡಿದ್ದೇವೆ ನಾವು, 4. ಸೊ 2 ಟು ದ ಪವರ್ ಆಫ್ 4 ಮೈನಸ್ 1 ಆಫ್ 1 1 1 1. 4 ಮೈನಸ್ 1 ಅಂದರೆ ಏನು, 4 ಮೈನಸ್ 1 ಇಸ್ 2 ಟು ದ ಪವರ್ ಆಫ್ 3. ವಾಟ್ ಇಸ್ 2 ಟು ದ ಪವರ್ ಆಫ್ 3? 8 ಅಷ್ಟೇ. ಓಕೆ, ಸೊ ಇಲ್ಲಿ ನಮಗೆ ಏನು ಆನ್ಸರ್ ಬಂದಿದೆ, ಸೊ ಹಿಯರ್ ವಿ ಗಾಟ್, ಈ ಆನ್ಸರ್ ಬಂದಿದೆ ನಮಗೆ. ಅರ್ಥ ಆಯ್ತಾ ಈಗ ಪ್ಯಾಟರ್ನು? ಸೊ ಎ ಟು ದ ಪವರ್ ಆಫ್ 4 ಅಂದರೆ 2 ಟು ದ ಪವರ್ ಆಫ್ 4 ಮೈನಸ್ 1. ಎ ಟು ದ ಪವರ್ ಆಫ್ 3 ಅಂದರೆ 2 ಟು ದ ಪವರ್ ಆಫ್ 3 ಮೈನಸ್ 1. ಅದೇ ರೀತಿ ಈಗ ಎ ಟು ದ ಪವರ್ ಆಫ್ 10 ಅಂದರೆ ಏನಾಗುತ್ತೆ, 2 ಟು ದ ಪವರ್ ಆಫ್ 10 ಮೈನಸ್ 1, ವಿಚ್ ಇಸ್ ಈಕ್ವಲ್ ಟು 2 ಟು ದ ಪವರ್ ಆಫ್ 9. ಸೊ 2 ಟು ದ ಪವರ್ ಆಫ್ 9 ಇದೆಯಾ ಇಲ್ಲಿ, ಆಬ್ವಿಯಸ್ಲಿ ಇದೆ, ಇಲ್ಲೇ ಇದೆ. ಸೊ ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ. ವಾಟ್ ಇಸ್ ದಿಸ್ 1 1 1 1? ದಟ್ ಇಸ್ ನಥಿಂಗ್ ಬಟ್ ಆರ್ ಎ. ಸೊ 2 ಟು ದ ಪವರ್ ಆಫ್ 9 ನಮಗೆ ಬೇಕಾಗಿರುವಂಥ ಉತ್ತರ. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ, 2025 ಇದೆ. ಸೊ ನೋಡಿ, ಸೇಮ್ 1 1 1 1 ಕೊಟ್ಟಿದ್ರೆ ಎ ಟು ದ ಪವರ್ ಆಫ್ 6. ಸೊ ವಾಟ್ ಇಸ್ ಎ ಟು ದ ಪವರ್ ಆಫ್ 6? ಎ ಟು ದ ಪವರ್ ಆಫ್ 6 ಇಸ್ ಈಕ್ವಲ್ ಟು 2 ಟು ದ ಪವರ್ ಆಫ್ 6 ಮೈನಸ್ 1 ಇಂಟು ಎ, ವಿಚ್ ಇಸ್ ಈಕ್ವಲ್ ಟು 32. 2 ಟು ದ ಪವರ್ ಆಫ್ 6 ಮೈನಸ್ 1 ಅಂದರೆ 5. 2 1 ಝ 2, 2 ಟೈಮ್ಸ್ 2 ಇಸ್ 4, 4 ಟೈಮ್ಸ್ 2 ಇಸ್ 8, 8 ಟೈಮ್ಸ್ 2 ಇಸ್ 16, 16 ಟೈಮ್ 2 ಇಸ್ 32. ಸೊ 32a ಅಂತ ಬರ್ತಾ ಇದೆ. ದಿಸ್ ಇಸ್ ವಾಟ್, ದಿಸ್ ಇಸ್ ಎ ಟು ದ ಪವರ್ ಆಫ್ 6. ಸೊ ವಾಟ್ ಇಸ್ ಎ ಟು ದ ಪವರ್ ಆಫ್ 6? 32a ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್. ಸೊ ಎ ಟ್ರಾನ್ಸ್ಪೋಸ್ ಅಂದರೆ ಏನಾಗ್ತಿದೆ, ಸಿ ಎ ಇಸ್ ಈಕ್ವಲ್ ಟು 1 1 1 1 ಅಂದಾಗ ವಾಟ್ ವಿಲ್ ಬಿ ಆರ್ ಎ ಟ್ರಾನ್ಸ್ಪೋಸ್? ಎ ಟ್ರಾನ್ಸ್ಪೋಸ್ ಆಲ್ಸೋ ವಿಲ್ ಬಿ 1 1 1 1. ಕರೆಕ್ಟ್? ಸೊ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ, ವಿಚ್ ಮೀನ್ಸ್ ಇಟ್ ಇಸ್ ಅ ಸಿಮೆಟ್ರಿಕ್ ಮೇಟ್ರಿಕ್ಸ್ ಅಲ್ವಾ, ಸಿಮೆಟ್ರಿಕ್ ಮೇಟ್ರಿಕ್ಸ್. ಸೊ ಇವಾಗ ಕೆ ನ ವ್ಯಾಲ್ಯೂ ಏನಾಗುತ್ತೆ, ಸೊ ಕೆ ಇಂಟು ಎ ಟ್ರಾನ್ಸ್ಪೋಸ್. ಎ ಟ್ರಾನ್ಸ್ಪೋಸ್ ಎ ಎರಡು ಕೂಡ ಒಂದೇ, ಬಿಕಾಸ್ ಇಟ್ ಇಸ್ ಅ ಸಿಮೆಟ್ರಿಕ್ ಮೇಟ್ರಿಕ್ಸ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ? ದ ವ್ಯಾಲ್ಯೂ ಆಫ್ ಕೆ ಇಸ್ 32. ವೈ? ಬಿಕಾಸ್ ದೇ ಬೋತ್ ಆರ್ ಈಕ್ವಲ್.
ಎರಡು ಈಕ್ವಲ್ ಆಗಿದೆ. ಈ ಎ ಟ್ರಾನ್ಸ್ಪೋಸ್ ಅಂದರೆ ಏನು? ದಿಸ್ ಎ ಟ್ರಾನ್ಸ್ಪೋಸ್ ಇಸ್ ನಥಿಂಗ್ ಬಟ್ ಎ. ಸೊ ಎರಡು ಕಡೆ ಎ ಎ ಇದೆ, ಇದು ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಈಕ್ವಲ್ ಆಗಿರ್ಬೇಕಂದ್ರೆ ಕೆ ಏನಾಗಬೇಕು? 32. ಕರೆಕ್ಟ್. ಓಕೆ, ಅರ್ಥ ಆಯ್ತಾ? ಸಿಂಪಲ್ ಆಗಿದೆ ಪ್ರಾಬ್ಲಮ್ಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 2025 ಇಂದ ಇದೆ. ಸೇಮ್ ಪ್ರಶ್ನೆ ಇದು. ಆವಾಗಲೇ ನಾವು ಮಾಡಿದ್ವಲ್ಲ, ಐ ಪ್ಲಸ್ ಎ ದ ಹೋಲ್ ಕ್ಯೂಬ್ ಮಾಡಿದ್ವಿ. ಇಲ್ಲೇನಿದೆ? ಐ ಮೈನಸ್ ಎ ದ ಹೋಲ್ ಕ್ಯೂಬ್ ಇದೆ ಅಷ್ಟೇ. ಸೊ ಹಿಯರ್ ಯು ಹ್ಯಾವ್ ಟು ಯೂಸ್ a minus b the whole cube formula. What is a minus b the whole cube? A cube minus 3a square b plus 3ab square minus b cube. ಫಾರ್ಮುಲಾ ಕೂಡ ಬರೆದಿದ್ದೀನಿ. ಓಕೆ, ಎ ನ ಜಾಗದಲ್ಲಿ ಐ ಇದೆ, ಎ ನ ಜಾಗದಲ್ಲಿ ಬಿ ನ ಜಾಗದಲ್ಲಿ ಎ ಇದೆ, ಕ್ಯೂಬ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಸ್ಕ್ವೇರ್ ಅಂದರೆ ಎ. ಸೊ ಪ್ಲೀಸ್ ಈ ಕ್ವಶನ್ನ ನೀವೇ ಟ್ರೈ ಮಾಡಿ. 2025 ಬಂದಿದ್ರಿ, ಇದೇ ವರ್ಷದಲ್ಲಿ ಬಂದಿರೋದು. ಓಕೆ, ಟ್ರೈ ಮಾಡಿ. ಈ ಪ್ರಶ್ನೆಗೆ ಉತ್ತರನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದೇ ಥರ ಪ್ರಶ್ನೆ ನಾನು ಎಲ್ಲಿ ಮಾಡಿದ್ದೀನಿ? ವೇರ್ ಐ ಹ್ಯಾವ್ ಡನ್ ದ್ಯಾಟ್? ಇಲ್ಲಿದೆ ನೋಡಿ, ಐ ಪ್ಲಸ್ ಎ ದ ಹೋಲ್ ಕ್ಯೂಬ್. ಕ್ವಶನ್ 8ಗೆ ರೆಫರ್ ಮಾಡಿ. ಕ್ವೆಶ್ಚನ್ 8ನ ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ನೀವು ಕ್ವೆಶ್ಚನ್ 10ನ ಟ್ರೈ ಮಾಡಿ. ಕ್ವೆಶ್ಚನ್ 10 ಅಲ್ಲ, ಕ್ವೆಶ್ಚನ್ 11ನ ಟ್ರೈ ಮಾಡಿ. ವೆರಿ ಸಿಮಿಲರ್. ಅಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಷ್ಟೇ. ಟ್ರೈ ಮಾಡಿ, ಸಾಲ್ವ್ ಮಾಡಿ. ಯಾವ ಆಪ್ಷನ್ ಕರೆಕ್ಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕಾಯ್ತಾ ಇರ್ತೀನಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ? ಸೊ ಇಫ್ ಎ ಅಂಡ್ ಬಿ ಆರ್ ಟೂ ಮೇಟ್ರಿಸಸ್ ಸಚ್ ದಟ್ ಎ ಬಿ ಈಸ್ ಅನ್ ಐಡೆಂಟಿಟಿ ಮೇಟ್ರಿಕ್ಸ್, ಅಂದರೆ ಎ ಬಿ ಇಸ್ ಈಕ್ವಲ್ ಟು ಐ, ವಿಚ್ ಮೀನ್ಸ್ ಬಿ ಇಸ್ ದ ಇನ್ವರ್ಸ್ ಆಫ್ ಎ ಆ್ಯಂಡ್ ಎ ಇಸ್ ಇನ್ವರ್ಸ್ ಆಫ್ ಬಿ, ಆ್ಯಂಡ್ ಆರ್ಡರ್ ಆಫ್ ಬಿ ಇಸ್ 3x4. ಆರ್ಡರ್ ಆಫ್ ಬಿ ಇಸ್ 3x4. ನೋಡಿ, ಅಂದರೆ ಮೇಟ್ರಿಕ್ಸ್ ಎ ಇಂಟು ಮೇಟ್ರಿಕ್ಸ್ ಬಿ. ಈ ಮೇಟ್ರಿಕ್ಸ್ ಬಿನ ಆರ್ಡರ್ ಏನಿದೆ? 3x4 ಇದೆ. ಇವೆರಡು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಐ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಓಕೆ, 3x4. ದೆನ್ ವಾಟ್ ಇಸ್ ದ ಆರ್ಡರ್ ಆಫ್ ಮೇಟ್ರಿಕ್ಸ್ ಎ? ಸೊ ಇವಾಗ ಇಲ್ಲಿ 3 ಇದೆ ಅಂದರೆ ನಮ್ಗೆ ಇಲ್ಲಿ 3 ಬರಲೇಬೇಕು. ಸೊ ಐಡೆಂಟಿಟಿ ಮೇಟ್ರಿಕ್ಸ್ ಕೆನಾಟ್ ಬಿ ಅ ರೆಕ್ಟ್ಯಾಂಗ್ಯುಲರ್ ಮೇಟ್ರಿಕ್ಸ್. ಸೊ ನಾವು 2 ಬರಿಬೋದಾ? ಇಲ್ಲೇ ಇಲ್ಲ. ಐಡೆಂಟಿಟಿ ಮೇಟ್ರಿಕ್ಸ್ ಇಸ್ ಆಲ್ವೇಸ್ ಅ ಸ್ಕ್ವೇರ್ ಮೇಟ್ರಿಕ್ಸ್. ಜ್ಞಾಪಕ ಇಟ್ಕೊಳ್ಳಿ, ಐಡೆಂಟಿಟಿ ಮೇಟ್ರಿಕ್ಸ್ ಯಾವಾಗಲೂ ಸ್ಕ್ವೇರ್ ಮೇಟ್ರಿಕ್ಸ್ ಆಗುತ್ತೆ. ಸೊ 3 ಮ್ಯಾಚ್ ಆಯಿತು. ಸೊ ಇಲ್ಲಿ 4 ಬರುತ್ತೆ. ಸೊ ವಾಟ್ ಇಸ್ ಆರ್ಡರ್ ಆಫ್ ಎ? ಆರ್ಡರ್ ಆಫ್ ಎ ಇಸ್ 4x3. ಇದು ನಮ್ಮ ಸರಿಯಾದ ಉತ್ತರ. ಸಿಂಪಲ್. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇದು ಕೂಡ 2025 ಇಂದ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಕರೆಕ್ಟ್? ಅ ರೋ ಮ್ಯಾಟ್ರಿಕ್ಸ್ ಹ್ಯಾಸ್ ಯು ಓನ್ಲಿ ಒನ್ ರೋ. ಕರೆಕ್ಟ್. ಅ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಹ್ಯಾಸ್ ಆಲ್ ಡಯಾಗ್ನಲ್ ಎಲಿಮೆಂಟ್ಸ್ ಈಕ್ವಲ್ ಟು 0. ಹೌದಾ? ಓಕೆ, ಯೋಚನೆ ಮಾಡಿ. ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಯಿಂಗ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ. ಆಲ್ ರೈಟ್. ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹ್ಯಾಸ್ ಆಲ್ ಡಯಾಗ್ನಲ್ ಎಲಿಮೆಂಟ್ಸ್ ಈಕ್ವಲ್ ಟು 0. ಸೊ ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಯಾವುದು ಕರೆಕ್ಟ್ ಅಲ್ಲ ಇಲ್ಲಿ? ಸೊ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಹ್ಯಾಸ್ ಆಲ್ ಡಯಾಗ್ನಲ್ ಎಲಿಮೆಂಟ್ ಈಕ್ವಲ್ ಟು 0. ದಿಸ್ ಇಸ್ ಪಾಸಿಬಲ್. ಬಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲ ಎಲಿಮೆಂಟ್ 0 ಆಗಿದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಅ ನಲ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ವಾಟ್ ಇಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಡೆಫಿನೇಷನ್? ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಎ ಐ ಜೆ ಇಸ್ ಈಕ್ವಲ್ ಟು 0 ವೆನ್ ಐ ಇಸ್ ನಾಟ್ ಈಕ್ವಲ್ ಟು ಜೆ, ಬಟ್ ವೆನ್ ಐ ಇಸ್ ಈಕ್ವಲ್ ಟು ಜೆ ಇಟ್ ಇಸ್ ನಾಟ್ ಈಕ್ವಲ್ ಟು 0. ಸೊ ವಿಚ್ ಇಸ್ ನಾಟ್ ಕರೆಕ್ಟ್ ಹಿಯರ್? ಆಪ್ಷನ್ ಬಿ ಇಸ್ ನಾಟ್ ಕರೆಕ್ಟ್. ಅಷ್ಟೇ. ಓಕೆ, ಸೊ ಇಲ್ಲಿಗೆ 5 ವರ್ಷದ KCET ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿದ್ದೀವಿ. ಅರ್ಥ ಆಗಿದೆ ಅನ್ಕೋತೀನಿ. ಒಂದು ಚಿಕ್ಕ ಹೋಮ್ವರ್ಕ್ನ ಕೊಟ್ಟಿದ್ದೀನಿ, ದಯವಿಟ್ಟು ಆ ಹೋಮ್ವರ್ಕ್ ಮಾಡಿ. ನಿಮಗೆ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಆನ್ಸರ್ ಕರೆಕ್ಟಾಗಿ ಬಂದರೆ. ನಿಮ್ಮ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮ್ಮ ಕಮೆಂಟ್ಸ್ನ ನೋಡ್ತಾ ಇರ್ತೀನಿ. PUCET ಪರೀಕ್ಷೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೇನಾದರೂ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಓಕೆ, ಸೊ ಮತ್ತೆ ನಾನು ನಿಮಗೆ ಮುಂದಿನ ಪಾಠದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಸೋ ಮಚ್.